ಡಾಕ್ಟರ್ ಎಸ್ ಗೋಪಾಲ್ ರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನೇಕಲ್ನ ನೂತನ ಪ್ರಾಂಶುಪಾಲರಾಗಿ ಡಾಕ್ಟರ್ ರಾಮಕೃಷ್ಣಪ್ಪ ವಿ ಅವರು ಅಧಿಕಾರ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಲೇಜಿನಲ್ಲಿ ಪ್ರಸ್ತುತ ಬಿಎ, ಹೆಚ್ಇಪಿ, ಹೆಚ್ಇಎಸ್, ಹೆಚ್ಇಕೆ, ಬಿಕಾಂ, ಬಿಬಿಎ ಹಾಗೂ ಬಿಸಿಎ ಪದವಿ ಕೋರ್ಸ್ಗಳು ನಡೆಯುತ್ತಿದ್ದು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಶಾಸಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಸಿಡಿಸಿ ಅಧ್ಯಕ್ಷರಾದ ಬಿ ಶಿವಣ್ಣ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಬಿಎಸ್ಸಿ, ಬಿಎಸ್ಡಬ್ಲ್ಯೂ, ಎಂಎ, ಎಂಕಾಂ ಹಾಗೂ ಎಂಬಿಎ ಸೇರಿದಂತೆ ಹೊಸ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳನ್ನು ಕಾಲೇಜಿಗೆ ತರಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಕಲ್ಯಾಣ ಯೋಜನೆಗಳು ಅರ್ಹ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಕ್ರಮ ಕೈಗೊಳ್ಳುವುದಾಗಿ ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಹಳೆ ವಿದ್ಯಾರ್ಥಿಗಳಾದ ಜಯಕುಮಾರ್, ಜಗದೀಶ್ ಹಾಗೂ ಇತರರು ನೂತನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣಪ್ಪ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹೇಮಾವತಿ, ಡಾಕ್ಟರ್ ಶೇಖರ್, ಡಾಕ್ಟರ್ ಸುನೀತಾ ಕುಮಾರಿ, ಶ್ರೀಮತಿ ಕೋಕಿಲಾ, ಶ್ರೀ ಮಂಜುನಾಥ್, ಶ್ರೀಮತಿ ನೇತ್ರಾವತಿ, ಶ್ರೀಮತಿ ಮಂಜುಶ್ರೀ, ಡಾಕ್ಟರ್ ಲತಾ ಸೇರಿದಂತೆ ಬೋಧಕ ವರ್ಗದವರು ಹಾಗೂ ಆಡಳಿತ ಸಿಬ್ಬಂದಿಗಳಾದ ಶಾರದಾ, ಲೋಕೇಶ್ ಮತ್ತು ಆಶಾ ಉಪಸ್ಥಿತರಿದ್ದರು. 1/6/2006 ಹೊಸದಾಗಿ ಕಾಲೇಜಿನಲ್ಲಿ ಪ್ರಾಂಶುಪಾಲರ ಅಧಿಕಾರವನ್ನು ಸ್ವೀಕರಿಸಿದ್ದೇನೆ. ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣಪ್ಪ ವಿ. ನಮ್ಮ ಕಾಲೇಜು ಅನೇಕ ಕನಸುಗಳನ್ನು ಇಟ್ಕೊಂಡು ಸಾಗೋದಕ್ಕೆ ಆರಂಭದ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ನಮ್ಮ ಕಾಲೇಜಿನಲ್ಲಿ ಆನೇಕಲ್ ತಾಲೂಕಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿ ಅನೇಕ ಯುಜಿ ಕೋರ್ಸ್, ಸ್ನಾತಕೋತ್ತರ, ಸ್ನಾತಕ ಪದವಿ ಇದ್ದಾವೆ. ಬಿಎ, ಬಿಬಿಎ, ಬಿಸಿಎ ಎಂಬತಕ್ಕಂತಹ ಪದವಿ ಕೋರ್ಸ್ಗಳು ಇದ್ದಾವೆ. ತಮಿಳುನಾಡು ಮತ್ತು ಕರ್ನಾಟಕದ ಭಾಗದ ಕಾಲೇಜ್ ಆಗಿರುವುದರಿಂದ ಮತ್ತು ಏಕೈಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗಿರುವುದರಿಂದ ಕರ್ನಾಟಕದಲ್ಲಿ ಇದು 1980ರಲ್ಲಿ ಆರಂಭ ಆಗಿದೆ. ಸರ್ಕಾರ ಎಲ್ಲ ಸೌಲಭ್ಯಗಳು ಅಂತಕ್ಕಂಥವು ನಮ್ಮಲ್ಲಿ ಸಿಗ್ತಾ ಇದ್ದಾವೆ. ವಿದ್ಯಾರ್ಥಿ ವೇತನಗಳು ಅಂತಕ್ಕಂಥವು ಅಜೀಂ ಪ್ರೇಮ್ಜಿ ಬರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಸಿಗ್ತಕ್ಕಂತಹ ವಿದ್ಯಾರ್ಥಿ ವೇತನಗಳಿರಬಹುದು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಆ ವಿದ್ಯಾರ್ಥಿ ವೇತನಗಳು ಸಿಗ್ತವೆ. ಜೊತೆಗೆ NSS, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಕೂಡ ನಮ್ಮ ಕಾಲೇಜಿನಲ್ಲಿದ್ದು, ಕ್ರೀಡೆ ವಿಚಾರದಲ್ಲಂತೂ ರಾಷ್ಟ್ರ ಮಟ್ಟದ ಕ್ರೀಡಾಳುಗಳು ಅಂತಕ್ಕಂಥವ್ರು ನಮ್ಮ ಕಾಲೇಜಿನಲ್ಲಿ ಗುರುತಿಸ್ಕೊಂಡಿದ್ದಾರೆ. ತಾಲೂಕು ಜಿಲ್ಲಾ ಮಟ್ಟದಲ್ಲಂತೂ ಭಾಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಕಲ್ಚರಲ್ ಆನೇಕಲ್ ತಾಲೂಕಲ್ಲ, ಜಿಲ್ಲೆಯನ್ನು ಮೀರಿ ಪಡೆದಿದೆ. ರಾಷ್ಟ್ರೀಯ ಸೇವಾ ಯೋಜನೆಯು ಕೂಡ NSS ಘಟಕ ಪ್ರಮುಖ ಕಾರ್ಯಗಳನ್ನು ಮಾಡ್ತಾ ಇದೆ. ಮತ್ತು ನಮ್ಮ ಮುಂದಿನ ಪದವಿಗಳನ್ನು ಒಂದಷ್ಟು ಆರಂಭಿಸಬೇಕು ಅಂತ ಅನ್ಕೊಳ್ತಾ ಇದೆ. ಅದು BSc ಮತ್ತು BSW ಕೋರ್ಸುಗಳನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ CDC ಅಥವಾ ಮಾನ್ಯ ವಿಧಾನಸಭಾ ಬಿ ಶಿವಣ್ಣ ಸರ್ ಅವರ ಮಾರ್ಗದರ್ಶನದಲ್ಲಿ ಸಾಹೇಬರು ಈಗ ASCಯನ್ನು ಆರಂಭಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವರ ಮಾರ್ಗದರ್ಶನಗಳಲ್ಲಿ ಹೆಜ್ಜೆಯನ್ನು ಹಿಡಿತಾ ಇದ್ದೇವೆ ಕಾಣ್ಬೋದು. ಜೊತೆಗೆ ಇಡೀ ಒಂದಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನು ಇಟ್ಕೊಂಡು ಪರಿಸರವನ್ನು ಬೆಳೆಸ್ತಕ್ಕಂಥದ್ದು, ಸ್ನೇಹಮಯ ವಾತಾವರಣ ಅಂತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಇಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತಾಂಗದ ಜೊತೆಗೆ ಸಮಾಜದಲ್ಲಿ ಮೌಲ್ಯವಾಗಿ ಬದುಕನ್ನು ಬದುಕ್ತಕ್ಕಂಥ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂಥ ಜೀವನವನ್ನು ಕೌಶಲ್ಯಗಳನ್ನು ತುಂಬುವಲ್ಲೂ ಕೂಡ ಹೆಚ್ಚು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕನ್ನಡ, ಇಂಗ್ಲಿಷ್, ಅರ್ಥಶಾಸ್ತ್ರ, ವಾಣಿಜ್ಯ ಶಾಸ್ತ್ರ, ಕಂಪ್ಯೂಟರ್ ಅಪ್ಲಿಕೇಶನ್, ಗ್ರಂಥಾಲಯ, ನುರಿತವಾದಂತಹ ಕಚೇರಿ ಸಿಬ್ಬಂದಿ ಎಲ್ಲ ಸಂಬಂಧಪಟ್ಟಂಥ ಅಧ್ಯಾಪಕರು, ಅಧ್ಯಾಪಕೇತರವರಿದ್ದಾರೆ. ನಮಗೆ ವಿಶೇಷವಾಗಿ ಹಳೆಯಾರ್ಥಿ ಒಕ್ಕೂಟವು ಕೂಡ ನಮ್ಮ ಬೆನ್ನ ಹಿಂದೆ ನಿಂತಿದೆ. ಜಯಕುಮಾರ್ ಇರ್ಬೋದು ಅಥವಾ ಇತರೆ ಅನೇಕ ವಿದ್ಯಾರ್ಥಿಗಳು ಅಂತಕ್ಕಂಥ ಬೆನ್ನ ಹಿಂದೆ ಇದ್ದು ಕಾಲೇಜನ್ನು ಮುನ್ನಡೆ ಮತ್ತು ಈ ಕಾಲೇಜಿನಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗಾಗಲೇ ಮಾಸ್ಟರ್ ಡಿಗ್ರಿಯನ್ನು ಪಡೆದಿದ್ದಾರೆ. LLB ಕೋರ್ಸ್ಗಳನ್ನು ಮಾಡಿ ಮತ್ತು ಅನೇಕ ರಂಗಗಳಲ್ಲಿ ಹೆಚ್ಚು ಹೆಚ್ಚು ನೈಪುಣ್ಯತೆಯನ್ನು ಸಾಧಿಸಿ ಹೊಸ ಕೀರ್ತಿಯನ್ನು ತರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಈ ಕಾಲೇಜನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸೋದಕ್ಕೆ, ಮುಂದುವರಿಸಿಕೊಂಡು ಹೋಗೋದಕ್ಕೆ ಆನೇಕಲ್ ಜನತೆಯ ಆಶೀರ್ವಾದಗಳು ಬೇಕಿದೆ. ಮತ್ತು ಯುವಜನತೆ ಅಂತಕ್ಕಂಥವರು ನಮ್ಮ ಕಾಲೇಜಿಗೆ ಬಂದು ಸ್ನಾತಕವನ್ನು ಪಡೆದು
ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡ್ಕೋಬೇಕು. ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತಾ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಸಂಬಂಧಪಟ್ಟಂತೆ ಸರ್ಕಾರದ ಏನು ಪ್ರವೇಶಾತಿ ಇರುತ್ತೋ ಅದನ್ನು ಮಾತ್ರ ನಾವಿಲ್ಲಿ ಕಲೆಕ್ಟ್ ಮಾಡ್ತೀವಿ. ಇಲ್ಲಿ ಹೆಚ್ಚಿಗೆ ಯಾವ ಶುಲ್ಕ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸಂಗ್ರಹಿಸೋದಿಲ್ಲ ಅಂತಕ್ಕಂಥ ಸರ್ಕಾರದ ಆದೇಶ ನಿರ್ದೇಶನಗಳ ಮೇಲೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ತಮ್ಮೆಲ್ಲ ಹೇಳ್ತಾ ತಮ್ಮ ಪ್ರೀತಿ ಸಹಕಾರವನ್ನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ. ನಾನು ಪ್ರಥಮ ದರ್ಜೆ ಕಾಲೇಜು ಆನೇಕಲ್ಲು ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಡಾಕ್ಟರ್ ಶೇಖರ MB ಅಂತೇಳಿ. ನಮ್ಮ ಕಾಲೇಜು ಆನೇಕಲ್ ಕಾಲೇಜಿನಲ್ಲೇ ಇದು ಸರ್ಕಾರಿ ಕಾಲೇಜಾಗಿ ಒಂದು ಗುಣಮಟ್ಟದ ಕಾಲೇಜಾಗಿ ಮಾರ್ಪಡ್ತಾ ಇದೆ. ಇಲ್ಲಿ BBA, BCom, BA, HEK ಮತ್ತು HES, HEP ಅದರಿಂದ ಇಲ್ಲಿ ಗುಣಮಟ್ಟದ ಕಾಲೇಜಾಗಿ ಇರೋದರಿಂದ ಸಾಕಷ್ಟು ಅಧ್ಯಾಪಕರನ್ನು ಹೊಂದಿರೋದ್ರಿಂದ ನಾವು ಯಾವುದರಲ್ಲೂ ಕೂಡ ಅತ್ಯುತ್ತಮವಾದ ಪಠ್ಯ ಚಟುವಟಿಕೆಗಳು ಮತ್ತು ಪಠ್ಯೇತರ ಚಟುವಟಿಕೆಗಳಿಂದ ಇಲ್ಲಿಗೆ ಹೆಚ್ಚೆಚ್ಚು ಮಕ್ಕಳು ಸೇರಿದ್ರೆ ಉನ್ನತ ಶಿಕ್ಷಣವನ್ನು ಭಾಳ ಅಮೌಂಟ್ನಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಇದು ಅತ್ಯುತ್ತಮವಾದ ಶೈಕ್ಷಣಿಕ ಕೇಂದ್ರ ಅನ್ನೋದನ್ನು ನಾನು ವಿಶ್ವಾಸದಿಂದ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅದರಿಂದ ಇಲ್ಲಿ ಹೆಣ್ಮಕ್ಳು ಎಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಕಾಲೇಜ್ ಆಗಬೇಕು ಅನ್ನೋದನ್ನು ನಾವು ಬಯಸ್ತಾ ಇದ್ದೀವಿ. ಇದು ಕಾಲೇಜಿನ ಬಗ್ಗೆ ಇರತಕ್ಕಂಥ ನನ್ನ ದಿಟ್ಟವಾದ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್ ಗೋಪಾಲರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಕಾಲೇಜು NAAC ರೀಅಕ್ರೆಡಿಟೇಷನ್ ತೊಗೊಂಡಿದೆ. ಸೊ ಈ ಅಕ್ರೆಡಿಷನ್ಗೆ ತುಂಬ ವ್ಯಾಲ್ಯೂ ಇದೆ. ನೀವು ಎಲ್ಲಿ ಬೇಕಾದರೂ. ಆಮೇಲೆ ನಮ್ಮ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ. ಫಾಕ್ಸ್ಕಾನ್ ಮತ್ತು ಇನ್ನೂ ಇತರ NGOಗಳು ಬಂದು ನಮಗೆ ಆಗಿದೆ. ಯಾಕೆಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪ್ಲೇಸ್ ಇಲ್ಲ ಅನ್ನೋದು ಒಂದು ಬೇಡ ಭಾವನೆ. ಇಲ್ಲಿ ಪ್ಲೇಸ್ಮೆಂಟ್ಸ್ ತುಂಬ ಚೆನ್ನಾಗಿ ಇರೋ ಅಲ್ಯುಮಿನಿ ಸ್ಟೂಡೆಂಟ್ಸ್ನ ವಿಚಾರಿಸ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ಸ್ ಕಾಲೇಜಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೋಕಿಲ M. ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಗ್ರಂಥಾಲಯ 1000 ಹೆಚ್ಚು ಪುಸ್ತಕಗಳು ಇದೆ. ಸ್ಪರ್ಧಾತ್ಮಕ ಸಬ್ಜೆಕ್ಟ್ ರಿಲೇಟೆಡ್ ಪುಸ್ತಕ ಎಲ್ಲ ಇದೆ. ಹುಡುಗರು ಈಗ ಅಡ್ಮಿಷನ್ ತಗೋತಾರೋ ಅವ್ರು ಹೊರಗಡೆ ಪುಸ್ತಕಗಳನ್ನು ಇರಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ತುಂಬ ಚೆನ್ನಾಗಿದೆ. ಯಾರಿಗೂ ದಯವಿಟ್ಟು ಈ ಕಾಲೇಜಿಗೆ ಸೇರ್ಕೊಳ್ಳಿ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರಾವತಿ, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನೇಕಲ್. ಈಗಾಗಲೇ ನಿಮಗೆ ನಮ್ಮ ಕಾಲೇಜಿನ ಹಲವಾರು ಮಾಹಿತಿ. ನಮ್ಮ ಕಾಲೇಜಿನಲ್ಲಿ ವಿವಿಧ ಸಮಿತಿಗಳು ಸಹ ಕೆಲಸ. ಈ ಸಮಿತಿಗಳಲ್ಲಿ ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಹಲವಾರು ಸಮಿತಿಗಳಿದೆ. ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹಾಗೂ ಇಲ್ಲಿ ಕೆಲಸ ಮಾಡುತ್ತಿರುವಂತಹ ಬೋಧಕೇತರ ಆಡಳಿತ ವರ್ಗದ ಸಿಬ್ಬಂದಿ ವರ್ಗದ 75% ಹೆಣ್ಣು ಮಕ್ಕಳೇ ಕೆಲಸ ಮಾಡ್ತಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇದೆ. ಇದರ ಜೊತೆಗೆ ಎಲ್ಲ CC ಕ್ಯಾಮ್ರಾ ಒಂದು ಅಳವಡಿಸಲಾಗಿದೆ. ಇದರಿಂದ ರಕ್ಷಣೆಗೆ ನಾವು ಅತಿಯಾದ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ವಾಣಿಜ್ಯಶಾಸ್ತ್ರ ವಿಭಾಗದ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ 3 ಜನ ಸಹಾಯಕ ಪ್ರಾಧ್ಯಾಪಕರು. ನಿಮಗೆ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಸಿಗುವಂತಹ ಎಲ್ಲ ಸಿಗುತ್ತೆ ಇಲ್ಲಿ BComಗೆ. ಮುಂದಿನ ದಿನಗಳಲ್ಲಿ ನಾವು MCom ಸಹ ಅನ್ಕೊಳ್ತಾ ಇದೀವಿ. MCom, MA, MScಗೆ ಸಹ ಇದರ ಜೊತೆಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಸಿಗುವಂತಹ ಸೌಲಭ್ಯಗಳಾಗಿರುವಂತಹ ಸ್ಕಾಲರ್ಶಿಪ್ಗೂ ಸಹ ನಾವು ಅತಿ ಮುಖ್ಯವಾದ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲೂ ಹೊರಗಡೆ ಹೋಗುವಂತಹ ಅವಶ್ಯಕತೆ ಸಹ ಇಲ್ಲೇ ನಡೀತಾ ಇರುತ್ತೆ. ಹಾಗಾಗಿ ಎಲ್ಲ ಅಲ್ಲದೆ ಒಂದು ಹೆಣ್ಣು ಮಗು ಅಥವಾ ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಪ್ರವೇಶಾತಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಮುಂದಿನವರೆಗೂ ಪ್ರವೇಶಾತಿ ನಡೀತಾನೆ ಇರುತ್ತೆ. ಸೊ ನಮ್ಮ ಕಾಲೇಜ್ಗೆ ನಿಮ್ಮ ಮಗು ಒಂದು ಅಡ್ಮಿಷನ್ ಮಾಡಿಸಿ ಈ ಒಂದು ಆನೇಕಲ್ ಕ್ಷೇತ್ರಕ್ಕೆ ಆ ವಿದ್ಯಾರ್ಥಿಯನ್ನ ಕೊಡುಗೆಯಾಗಿ ಕೊಡಲು ನಮಗೊಂದು ಅವಕಾಶ ನೀಡಿ. ಥ್ಯಾಂಕ್ ಯು. ಬನ್ನಿ ಕಡೆ.